ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ನಾಯಕತ್ವದ ರಕ್ತವೇ ಹರಿಯುತ್ತಿದೆ. ಆದರೆ ನಿಮ್ಮ ಮಾತಿಗೆ ಜನರು ನಿಜವಾದಂತಹ ಬೆಲೆಯನ್ನ ನೀಡಬೇಕಪ್ಪ ಅಂದ್ರೆ ನಿಮ್ಮಲ್ಲಿ ಉದ್ವೇಗಕ್ಕಿಂತ ಹೆಚ್ಚಾಗಿ ಶಾಂತವಾದಂತಹ ಸ್ಥಿರತೆ ಇರಬೇಕಾಗುತ್ತೆ. ಇಂದು ನೀವು ಯಾವುದೇ ವಿಷಯವನ್ನ ಮಂಡಿಸುವಾಗ ಹೆದರಿಕೆ ಇಲ್ಲದೆ, ಗಲಿಬಿಲಿ ಇಲ್ಲದೆ ಅತ್ಯಂತ ಸ್ಪಷ್ಟವಾಗಿ ಮಾತನಾಡಬೇಕಾಗುತ್ತೆ. ನಿಮ್ಮ ಆಲೋಚನೆಯಲ್ಲಿ ಸತ್ಯವಿದ್ದಾಗ, ನಿಮ್ಮ ಕಣ್ಣುಗಳಲ್ಲಿ ನಂಬಿಕೆ ಇದ್ದಾಗ ಎದುರಿಗಿರುವವರು ನಿಮ್ಮ ಮಾತನ್ನ ನಿರ್ಲಕ್ಷಿಸಲು ಸಾಧ್ಯವೇ ಇಲ್ಲ. ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಮಾತಿಗೆ ಅತಿ ದೊಡ್ಡದಾದಂತಹ ಶಕ್ತಿಯಾಗುವಂತದ್ದು. ಮಾತಿನ ಅಬ್ಬರದಿಂದ ತಾತ್ಕಾಲಿಕ ಗಮನ ಸಿಗಬಹುದು ನಿಮಗೆ, ಆದರೆ ಕ್ಯಾರೆಕ್ಟರ್ ಮತ್ತು ಆಲೋಚನೆಯ ಸ್ಪಷ್ಟತೆಯಿಂದ ಮಾತ್ರ ಜಗತ್ತಿನ ಶಾಶ್ವತ ಗೌರವ ನಿಮಗೆ ಸಿಗುವಂತಾಗುತ್ತದೆ. ನೀವು ಮಾತನಾಡುವಂತಹ ಪ್ರತಿಯೊಂದು ಶಬ್ದದ ಹಿಂದೆ ನಿಮ್ಮ ಸತ್ಯ ಮತ್ತು ತಪಸ್ಸು ಇದ್ದರೆ ಇಡೀ ಜಗತ್ತೇ ಮೌನವಾಗಿ ನಿಮ್ಮ ಮಾತನ್ನ ಆಲಿಸುವಂತದ್ದಾಗ್ತದೆ. ಇಂದು ಮಂಗಳವಾರ, ನಿಮ್ಮ ರಾಶಾಧಿಪತಿಯಾದಂತಹ ಮಂಗಳನ ದಿನವಾಗಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದಂತಹ ಶಕ್ತಿ ಮತ್ತು ಉತ್ಸಾಹ ಕಂಡು ಬರುವಂತದ್ದು. ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಒಪ್ಪಿಕೊಳ್ಳುತ್ತಾರೆ. ಕಷ್ಟಕರ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸುವಂತಹದ್ದಾಗಿದೆ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ನಿಮ್ಮ ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಇರುವಂತಹ ವ್ಯವಹಾರಗಳಿಂದ ಉತ್ತಮ ಲಾಭ ಸಿಗುವಂತಹ ಸೂಚನೆಯೂ ಕೂಡ ಕಾಣುತ್ತಿರಬಹುದು. ಇನ್ನು ಆರ್ಥಿಕ ವಿಚಾರವಾಗಿ ಇಂದು ನಿಮಗೆ ಸ್ಥಿರತೆ ಇರುವಂತಹ ದಿನವಾಗಿದೆ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಧನ ಲಾಭವೂ ಕೂಡ ಆಗುವಂತಹ ದಿನ. ಆದರೆ ಆತುರಪಟ್ಟು ಯಾವುದೇ ಹೊಸ ಯೋಜನೆಗಳಲ್ಲಿ ತಕ್ಷಣವೇ ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆಯಾಗಿ ಮಾಡುವ ಹಾಗಿಲ್ಲ. ನೀವು ಕುಟುಂಬದ ಅಥವಾ ಮನೆಯ ಅಗತ್ಯಗಳಿಗಾಗಿ ಹಣ ವ್ಯಯವಾಗಬಹುದು ಇಂದಿನ ದಿವಸ ನಿಮ್ಮದು. ಇನ್ನು ಸಂಸಾರದಲ್ಲಿ ಸುಖ ಮತ್ತು ಸಮರಸತೆ ಇರುವಂತದ್ದು ನಿಮ್ಮದು. ನಿಮ್ಮ ಸಲಹೆಗಳಿಗೆ ಕುಟುಂಬದ ಸದಸ್ಯರು ಪ್ರಾಮುಖ್ಯತೆಯನ್ನ ನೀಡುತ್ತಾರೆ. ಸಂಗಾತಿಯೊಂದಿಗೆ ಮಧುರವಾದಂತಹ ಕ್ಷಣಗಳನ್ನ ಕೂಡ ಕಳೆಯುವಂತದ್ದಾಗ್ತದೆ. ಇನ್ನು ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಗಂಭೀರವಾದಂತಹ ಆಲೋಚನೆಗಳನ್ನ ಹಂಚಿಕೊಳ್ಳಲು ಮತ್ತು ಭವಿಷ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಶುಭವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ದೈಹಿಕ ಚೈತನ್ಯ ಹೆಚ್ಚಿರುವಂತದ್ದು ನಿಮಗೆ. ಆದರೆ ಅತಿಯಾದಂತಹ ಕಾರ್ಯಭಾರದಿಂದಾಗಿ ಸಂಜೆ ವೇಳೆಗೆ ದಣಿವು ಬರಬಹುದು ಅಥವಾ ರಕ್ತದೊತ್ತಡದಲ್ಲಿ ವ್ಯತ್ಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಸಕಾಲದಲ್ಲಿ ಆಹಾರ ಸೇವನೆ ಮತ್ತು ತಂಪಾದಂತಹ ವಾತಾವರಣದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿಯವನ್ನ ಪಡೆಯುವುದು ಕೂಡ ನಿಮಗೆ ಒಳಿತನ್ನ ಮಾಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಸಮೀಪವಿರುವಂತಹ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ವಿಳೆದೆಲೆಯ ಮಾಲೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಹನುಮತೇ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಂಕಷ್ಟಹರ ಗಣಪತಿಯ ಪ್ರಾರ್ಥನೆಯನ್ನ ಮಾಡುವಂತದ್ದು. ಯಾವುದೇ ಪ್ರಮುಖ ಕಾರ್ಯಕ್ಕೆ ಹೊರಡುವಂತಹ ಮುನ್ನ ಗಣಪತಿಗೆ ಕೆಂಪು ಹೂವನ್ನ ಅರ್ಪಿಸಿ ನಮಸ್ಕಾರವನ್ನ ಮಾಡಿ ಒಂದು ಹೆಜ್ಜೆಯನ್ನ ಮುಂದಿಡಬೇಕಾಗುತ್ತೆ. ಇಂದು ಬಡವರಿಗಾಗಿರಬಹುದು ಅಥವಾ ಅಗತ್ಯವಿರುವಂತವರಿಗೆ ಕೆಂಪು ತೊಗರಿ ಬೇಳೆಯನ್ನ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡುವುದು ನಿಮ್ಮ ಕೆಲಸದಲ್ಲಿರುವಂತಹ ವಿಘ್ನಗಳನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡುವಂತದ್ದಾಗ್ತದೆ. ಇನ್ನು ಧನಾತ್ಮಕ ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಸಂವಹನ ಶಕ್ತಿ ಹೆಚ್ಚಿಸಲು ಇಂದು ಕೆಂಪು ಅಥವಾ ಕೇಸರಿ ಬಣ್ಣದ ವಸ್ತುಗಳನ್ನ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಷಭರಾಶಿಯವರ ಪರ್ವತದಷ್ಟು ಎತ್ತರದ ಸವಾಲು ಎದುರಾದರೂ ಆಳವಾದಂತಹ ಸಮುದ್ರದಂತೆ ಶಾಂತವಾಗಿ ನಿಲ್ಲುವಂತಹ ತಾಳ್ಮೆಯೇ ನಿಜವಾದಂತಹ ಶಕ್ತಿ. ಜಗತ್ತು ಸದ್ದು ಮಾಡುವವರನ್ನ ತಾತ್ಕಾಲಿಕವಾಗಿ ನೋಡಬಹುದು, ಆದರೆ ಆಲೋಚಿಸಿ ಶಾಂತವಾಗಿ ಮಾತನಾಡುವವರನ್ನ ಶಾಶ್ವತವಾಗಿ ಗಂಭೀರವಾಗಿ ಆಲಿಸುವಂತದ್ದಾಗ್ತದೆ. ಸ್ಥಿರತೆ ಮತ್ತು ದೃಢತೆ ನಿಮ್ಮ ಅತ್ಯಂತ ದೊಡ್ಡವಾದಂತಹ ಬಲ. ಆದರೆ ಕೆಲವೊಮ್ಮೆ ನಿಮ್ಮ ಮೌನವನ್ನ ಜಗತ್ತು ದೌರ್ಬಲ್ಯವೆಂದು ಭಾವಿಸಬಹುದು. ಇಂದು ಜನರು ನಿಮ್ಮ ಮಾತುಗಳನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮ ಪ್ರತಿಯೊಂದು ನಿರ್ಧಾರದ ಹಿಂದೆ ಸ್ಪಷ್ಟತೆ ಇರಬೇಕಾಗುತ್ತೆ ಮತ್ತು ದೃಢ ಶ್ರದ್ಧೆ ಇರಬೇಕಾಗುತ್ತೆ. ಅಬ್ಬರದಿಂದ ವಿಷಯ ಸಾಧನೆಯಾಗುವುದಿಲ್ಲ, ಬದಲಾಗಿ ನಿಮ್ಮ ಆಲೋಚನೆಯ ಆಳ ಮತ್ತು ಮಾತಿನ ದೃಢತೆ ಜನರಲ್ಲಿ ನಿಮ್ಮ ಬಗ್ಗೆ ಅಪಾರವಾದಂತಹ ಗೌರವವನ್ನ ಹುಟ್ಟು ಹಾಕುವಂತದ್ದಾಗ್ತದೆ. ನಿಮ್ಮ ಮೌಲ್ಯವನ್ನ ನೀವು ಅರಿತು ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಇಂದು ಹಣಕಾಸಿನ ವಿಚಾರವಾಗಿ ನೋಡುವುದಾದರೆ ನಿಮಗೆ ಧನಾತ್ಮಕವಾದಂತಹ ದಿನ. ಇಂದು ಹೊಸ ಆಸ್ತಿ ಆಗಿರಬಹುದು ಅಥವಾ ವಾಹನ ಖರೀದಿಯ ಚಿಂತನೆಯನ್ನ ನಡೆಸುತ್ತಿರುವಂತವರಿಗೆ ಸೂಕ್ತವಾದಂತಹ ಮಾರ್ಗಗಳು ಕೂಡ ಕಾಣಿಸ್ಕೊಳ್ತವೆ. ಆದರೆ ಆತುರದಿಂದ ಯಾವುದೇ ಆರ್ಥಿಕ ಒಪ್ಪಂದಗಳಿಗೆ ಒಪ್ಪಿಗೆಯನ್ನ ನೀಡುವ ಹಾಗಿಲ್ಲ. ನೀವು ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ಇಂದು ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲೇ ಇರುವಂತದ್ದು. ನಿಮ್ಮ ತಾಳ್ಮೆ ಮತ್ತು ಸತತ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ
ಮೆಚ್ಚುಗೆಯನ್ನ ವ್ಯಕ್ತವಾಗುವಂಥದ್ದು. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತವಾದಂತಹ ಮಟ್ಟದ ಪ್ರಗತಿ ಕಂಡು ಬರಲಿದ್ದು ಹಳೆಯ ಬಾಕಿ ವಸೂಲಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆಡಳಿತ, ನಿರ್ವಹಣೆ ಹಾಗೂ ಕಲಾತ್ಮಕ ಕ್ಷೇತ್ರದಲ್ಲಿ ಇರುವಂತವರಿಗೆ ಹೊಸ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಿರುವಂತದ್ದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿಯು ಕೂಡ ಹೆಚ್ಚಾಗ್ತದೆ. ನಿಮ್ಮ ಮಾತಿನ ಶೈಲಿಯಿಂದ ಕುಟುಂಬದ ಹಳೆಯ ಭಿನ್ನಾಭಿಪ್ರಾಯಗಳು ಕೂಡ ಶಮನವಾಗುವಂತದ್ದು. ಪ್ರೇಮಿಗಳಿಗೆ ತಮ್ಮ ಇಷ್ಟದ ವಿಷಯಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ವಾತಾವರಣ ಸೃಷ್ಟಿಯಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಆರೋಗ್ಯವು ಕೂಡ ಸುಧಾರಣೆಯಾಗುವಂಥದ್ದು. ಗಂಟಲು ಆಗಿರಬಹುದು ಅಥವಾ ಮುಖಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಿ ಹಾಗೂ ಪ್ರಾಣಾಯಾಮವನ್ನ ಮಾಡುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನ ಕಾಯ್ದುಕೊಳ್ಳಲು ನೆರವಾಗುವಂತದ್ದಾಗ್ತದೆ. ಇನ್ನು ಸೌಂದರ್ಯ ಮತ್ತು ಸಮೃದ್ಧಿಯ ಸಿದ್ಧಿಗಾಗಿ ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿಯ ಧ್ಯಾನವನ್ನ ಮಾಡಬೇಕಾಗುತ್ತೆ. ಇಂದು ನಿರ್ಗತಿಕರಿಗೆ ಅಥವಾ ಸಫಾಯಿ ಕರ್ಮಚಾರಿಗಳಿಗೆ ಹಣ್ಣುಗಳನ್ನ ಅಥವಾ ಆಹಾರವನ್ನ ದಾನವಾಗಿ ನೀಡುವುದು ಕಾರ್ಯಸಿದ್ಧಿಗೆ ಸಹಕಾರಿಯಾಗುವಂಥದ್ದು. ಇಂದು ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿಯ ಸೇವೆಯನ್ನ ಮಾಡುವಂಥದ್ದು. ಮುಂಜಾನೆ ಆಂಜನೇಯ ಸ್ವಾಮಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಧೈರ್ಯ ಮತ್ತು ನಿರ್ಣಯ ಶಕ್ತಿಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದಾಗ್ತದೆ. ಇಂದು ಬಿಳಿ ಕೆಂಪು ಬಣ್ಣದ ಬಳಕೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಅದೃಷ್ಟದ ಬಲವನ್ನ ಹೆಚ್ಚಿಸಿಕೊಳ್ಳಲು ಬಿಳಿ ಆಗಿರಬಹುದು, ಗುಲಾಬಿ ಆಗಿರಬಹುದು ಅಥವಾ ತಿಳಿ ಕೆಂಪು ಬಣ್ಣದ ಉಡುಪನ್ನ ಧರಿಸಿದರೆ ಖಂಡಿತವಾಗಿಯೂ ಅದೃಷ್ಟವನ್ನ ನೀವು ಬಲಪಡಿಸಿಕೊಳ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 6 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಬಿಳಿ ಮತ್ತು ರೇಷ್ಮೆ ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡೆಯುವಂತದ್ದಾಗ್ತದೆ ಇಂದಿನ ದಿವಸ. ಮಿಥುನ ರಾಶಿಯವರೇ, ಮಾತು ಎಲ್ಲರಿಗೂ ಬರುವಂತದ್ದು. ಆದ್ರೆ ಪ್ರತಿಯೊಂದು ಮಾತಿನ ಹಿಂದೆ ಅನುಭವ ಇರಬೇಕಾಗುತ್ತೆ, ಸತ್ಯ ಇರಬೇಕಾಗುತ್ತೆ ಮತ್ತು ದೃಢತೆ ಇದ್ದಾಗ ಮಾತ್ರ ಜಗತ್ತು ನಿಮ್ಮನ್ನ ನಿಶಬ್ದವಾಗಿ ಆಲಿಸುವಂತದ್ದಾಗುತ್ತೆ. ಶಬ್ದಗಳನ್ನ ವ್ಯರ್ಥವನ್ನ ಮಾಡಬೇಡಿ, ಶಕ್ತಿಯನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಮಾತುಗಾರಿಕೆ ನಿಮ್ಮ ಹುಟ್ಟುಗುಣವಾಗಿದೆ. ಆದರೆ ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನೀವು ಮಾತುಗಳ ಸಂಖ್ಯೆಯನ್ನ ತಗ್ಗಿಸಬೇಕಾಗುತ್ತೆ. ವಿಷಯದ ಆಳವನ್ನ ಹೆಚ್ಚಿಸಬೇಕಾಗುತ್ತೆ. ನೀವು ಮಾತನಾಡುವಾಗ ಅದರಲ್ಲಿ ಕೇವಲ ಶಬ್ದಗಳಿರಬಾರದು. ನಿಮ್ಮ ದೃಷ್ಟಿಕೋನ, ದೃಢ ಸಂಕಲ್ಪ ಮತ್ತು ಸತ್ಯದ ಅರಿವಿರಬೇಕಾಗುತ್ತೆ. ಇಂದು ಯಾರೊಂದಿಗೆ ವ್ಯವಹರಿಸಿದರೂ ಚಂಚಲತೆಯನ್ನ ಬದಿಗಿಟ್ಟು ಪರಿಪೂರ್ಣತೆಯಾಗಿ ಏಕಾಗ್ರತೆ ಮತ್ತು ಧೈರ್ಯದಿಂದ ಮಾತನಾಡಬೇಕಾಗುತ್ತೆ. ನಿಮ್ಮ ಮಾತಿನ ಹಿಂದಿರುವಂತಹ ಸತ್ಯದ ತೂಕವೇ ಪ್ರತಿಯೊಬ್ಬರನ್ನ ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುವಂತಹ ಘಟನೆಗಳನ್ನ ನೀವು ಮಾಡಿಕೊಳ್ಬಹುದು. ಇಂದು ಕುಟುಂಬದಲ್ಲಿ ಧನಾತ್ಮಕವಾದಂತಹ ವಾತಾವರಣ ಸದಾ ಇರುವಂತದ್ದು. ಒಡ ಹುಟ್ಟಿದವರಿಂದ ಅಥವಾ ಹಳೆಯ ಸ್ನೇಹಿತರಿಂದ ವಿಶೇಷವಾದಂತಹ ಸಹಕಾರ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಪ್ರೇಮಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಗೊಂದಲೂ ಕೂಡ ತಿಳಿಯಾಗುವಂತದ್ದು. ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಸಂಗಾತಿಯ ಸಲಹೆಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಅದು ನಿಮಗೆ ಹೊಸ ಹಾದಿಯನ್ನ ಕೂಡ ತೋರಿಸಬಹುದಾದಂತಹದ್ದಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದಂತಹ ನಿಮಗೆ ಕಳೆದು ಹೋಗಿದೆ ಅಂದುಕೊಂಡಿದ್ದಂತಹ ಹಣ ಅಥವಾ ಬರಬೇಕಾಗಿದ್ದಂತಹ ಹಳೆಯ ಬಾಕಿ ವಸೂಲಿಯಾಗುವಂತಹ ಲಕ್ಷಣಗಳಿವೆ. ಬುದ್ಧಿವಂತಿಕೆಯಿಂದ ಮಾಡುವಂತಹ ಹೊಸ ಹೂಡಿಕೆಗಳು ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನ ನೀಡಲಿವೆ. ಆದಾಗ್ಯೂ ಕೂಡ ಚಂಚಲ ಮನಸ್ಸಿನಿಂದ ಅನಗತ್ಯ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವುದನ್ನ ಆದಷ್ಟು ಈ ದಿನ ನೀವು ತಡೆಯಬೇಕಾಗುತ್ತೆ. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ವಿಚಾರವಾಗಿ ನೋಡುವುದಾದ್ರೆ ಮಿಥುನ ರಾಶಿಯವರೇ, ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ಪ್ರಭಾವದಿಂದಾಗಿ ಇಂದು ನಿಮ್ಮ ಸೃಜನಶೀಲತೆ ಮತ್ತು ಆಲೋಚನಾ ಶಕ್ತಿ ಅತ್ಯುನ್ನತ ಮಟ್ಟದಲ್ಲಿರುವಂತದ್ದು. ಕಚೇರಿಯಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಹೊಸ ಕಲ್ಪನೆಗಳು ಹಾಗೂ ಯೋಜನೆಗಳನ್ನ ಮೆಚ್ಚಿಕೊಳ್ಳುತ್ತಾರೆ. ನಿಮ್ಮ ಪ್ರಸ್ತುತಿ ಅಥವಾ ಮಾತುಕತೆಗಳು ಎಲ್ಲರ ಗಮನವನ್ನ ಸೆಳೆಯುವಂತದ್ದಾಗ್ತದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಗ್ರಾಹಕರ ಸಂಪರ್ಕದಿಂದ ದೊಡ್ಡ ಮಟ್ಟದ ಲಾಭವೂ ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದ್ರೆ ಈ ದಿನ ಉತ್ಸಾಹದಿಂದ ಇರುವಂತಹ ದಿನ. ನೀವು ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ನರಗಳ ದೌರ್ಬಲ್ಯ ಆಗಿರಬಹುದು ಅಥವಾ ಕಣ್ಣಿನ ಆಯಾಸ ಕಂಡು ಬರಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ ಮತ್ತು ಸ್ಕ್ರೀನ್ ಟೈಮ್ ಅನ್ನ ಆದಷ್ಟು ಕಡಿಮೆ ಮಾಡಲು ನೀವು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ಹೂವಿನ ಮಾಲೆಯನ್ನು ಅರ್ಪಿಸಬೇಕಾಗುತ್ತೆ. ಓಂ ಹನುಮತೆಯೇ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ ಪಠಿಸುವುದರಿಂದ ನಿಮ್ಮ ಮಾತಿನಲ್ಲಿರುವಂತಹ ಚಂಚಲತೆ ದೂರವಾಗಿ ಧೈರ್ಯ ಕೂಡ ಮೂಡುವಂತದ್ದಾಗ್ತದೆ. ಇನ್ನು ದುರ್ಗಾದೇವಿಯ ಪ್ರಾರ್ಥನೆಯನ್ನ ಮಾಡುವಂತದ್ದು. ಮಿಥುನ ರಾಶಿಯ ಗ್ರಹ ದೋಷ ನಿವಾರಣೆಗಾಗಿ ದುರ್ಗಾದೇವಿಗೆ ದೀಪವನ್ನು ಹಚ್ಚಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಸಹಾಯ ಹಸ್ತವನ್ನ ಮಾಡುವಂತಹ ಕಾರ್ಯ. ಇಂದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಆಗಿರಬಹುದು ಅಥವಾ ಬರವಣಿಗೆಯ ಸಾಮಗ್ರಿಗಳನ್ನ ದಾನವಾಗಿ ಮಾಡುವುದು ನಿಮ್ಮ ಜ್ಞಾನ
ಮತ್ತು ಗ್ರಹ ಬಲವನ್ನ ವೃದ್ಧಿಸುವಂತದ್ದಾಗ್ತದೆ. ಇನ್ನು ಪಕ್ಷಿಗಳಿಗೆ ಆಹಾರವನ್ನ ನೀಡುವಂತಹದ್ದು. ಬೆಳಗ್ಗೆ ಪಕ್ಷಿಗಳಿಗೆ ನೆನೆಸಿದಂತಹ ಹೆಸರು ಬೇಳೆ ಅಥವಾ ಧಾನ್ಯಗಳನ್ನ ಹಾಕಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರೇ, ನಿಮ್ಮ ಸೌಮ್ಯತೆಯನ್ನ ಜಗತ್ತು ನಿಮ್ಮ ದೌರ್ಬಲ್ಯವೆಂದು ಭಾವಿಸಬಾರದು. ನದಿ ಶಾಂತವಾಗಿ ಹರಿಯುತ್ತದೆ ಎಂದಾಕ್ಷಣ ಅದರಲ್ಲಿ ಆಳವಿಲ್ಲವೆಂದಲ್ಲ. ನಿಮ್ಮ ಭಾವನೆಗಳಿಗೆ ಸ್ಪಷ್ಟತೆಯ ಶಕ್ತಿಯನ್ನ ತುಂಬಿ ಮಾತನಾಡಬೇಕಾಗುತ್ತೆ. ನಿಮ್ಮ ಪ್ರತಿಯೊಂದು ಪದವು ಜನರ ಮನಸ್ಸನ್ನ ತಲುಪಿ ಚಿಂತಿಸುವಂತೆ ಮಾಡುವಂತದ್ದಾಗ್ತದೆ. ನಿಮ್ಮ ದೊಡ್ಡ ಶಕ್ತಿಯೇ ನಿಮ್ಮ ಭಾವನಾತ್ಮಕ ಆಳ ಮತ್ತು ಕರುಣೆಯಾಗಿರುವಂತದ್ದು. ಆದ್ರೆ ನೀವು ಮಾತನಾಡುವಾಗ ಉದ್ವೇಗದಿಂದ ಅಥವಾ ಗೊಂದಲದಿಂದ ಮಾತನಾಡಿದರೆ ಜನರು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇಂದು ನಿಮ್ಮ ಮಾತಿನಲ್ಲಿ ಅತಿಯಾದಂತಹ ನಿರೀಕ್ಷೆ ಅಥವಾ ಆತುರ ಇರಬಾರದು. ಬದಲಿಗೆ ಸ್ಪಷ್ಟತೆ ಇರಬೇಕಾಗುತ್ತೆ, ಆತ್ಮವಿಶ್ವಾಸವಿರಬೇಕಾಗುತ್ತೆ ಮತ್ತು ದೃಢತೆ ಇರಬೇಕಾಗುತ್ತೆ. ನೀವು ಯಾವುದೇ ವಿಷಯವನ್ನ ಶಾಂತವಾಗಿ ಆಳವಾದಂತಹ ಧ್ವನಿಯಲ್ಲಿ ಮತ್ತು ದೃಢವಾದಂತಹ ವಿಶ್ವಾಸದಿಂದ ಮಂಡಿಸಿದಾಗ ಎಂತಹ ಕಠಿಣ ವ್ಯಕ್ತಿಯೂ ಕೂಡ ನಿಮ್ಮ ಮಾತನ್ನ ನಿಂತು ಆಲಿಸುತ್ತಾನೆ. ನಿಮ್ಮ ಸೌಮ್ಯತೆಯೇ ನಿಮ್ಮ ಶಕ್ತಿಯಾಗಿರುವಂತದ್ದು. ಇನ್ನ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರವಾಗಿ ನೋಡುವುದಾದ್ರೆ, ಇಂದು ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ನಿಮ್ಮ ಭಾವನಾತ್ಮಕವಾದಂತಹ ನಿರ್ಧಾರಗಳಿಂದ ಬುದ್ಧಿವಂತಿಕೆಯ ನಿರ್ಧಾರಗಳು ನಿಮಗೆ ಯಶಸ್ಸನ್ನ ತಂದು ಕೊಡ್ತವೆ. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮ ಹೊಸ ಯೋಜನೆಗಳಿಗೆ ಬೆಂಬಲವನ್ನ ನೀಡುವಂತದ್ದಾಗ್ತದೆ. ವ್ಯಾಪಾರ ವಹಿವಾಟಿನಲ್ಲಿರುವವರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಹೊಸ ಗ್ರಾಹಕರಿಂದ ಉತ್ತಮ ಲಾಭವಾಗುವಂತಹ ಯೋಗವು ಕೂಡ ಇರುವಂತದ್ದು. ಕ್ರಿಯಾಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಧನಾತ್ಮಕವಾದಂತಹ ದಿನವಾಗಿದೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದ್ರೆ, ಆರ್ಥಿಕವಾಗಿ ಈ ದಿನ ನಿಮಗೆ ಉತ್ತಮವಾಗಿರುತ್ತದೆ. ಹಠಾತ್ ಧನ ಲಾಭದ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವನ್ನ ಕಾಯ್ದುಕೊಂಡು ಹೋಗಬೇಕಾಗುತ್ತೆ. ಕುಟುಂಬದ ಭವಿಷ್ಯಕ್ಕಾಗಿ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಹೂಡಿಕೆ ಮಾಡಲು ಚಿಂತನೆಯನ್ನ ನಡೆಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನಾದರೂ ಬ್ಲೈಂಡ್ ಆಗಿ ನಂಬುವುದನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನ ನಿಮ್ಮ ಕುಟುಂಬದ ವಿಚಾರವಾಗಿ ನೋಡುವುದಾದರೆ, ಚಂದ್ರನ ಪ್ರಭಾವದಿಂದಾಗಿ ಮನಸ್ಸು ಸ್ವಲ್ಪ ಸೂಕ್ಷ್ಮವಾಗಿರುವಂತದ್ದು ನಿಮ್ದು. ಆದರೆ ಕುಟುಂಬ ಸದಸ್ಯರ ಪ್ರೀತಿ ಮತ್ತು ಬೆಂಬಲ ನಿಮಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ಪ್ರೇಮಿಗಳಿಗೆ ತಮ್ಮ ಇಷ್ಟದ ವಿಷಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ, ಆರೋಗ್ಯವು ಸಾಮಾನ್ಯವಾಗಿರುವಂತದ್ದು ನಿಮ್ದು. ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಆದ್ರೆ ಅತಿಯಾದಂತಹ ಆಲೋಚನೆಯಿಂದಾಗಿ ದೈಹಿಕ ಆಯಾಸ ಬರಬಹುದು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ತವೆ. ಸಾತ್ವಿಕ ಆಹಾರ ಸೇವನೆಯನ್ನ ಮಾಡಿ ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹಾಗೂ ಧ್ಯಾನ ಮಾಡುವುದರಿಂದ ಮನಸ್ಸು ಕೂಡ ಪ್ರಶಾಂತವಾಗಿರುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ತುಳಸಿಯನ್ನು ಅರ್ಪಿಸಬೇಕಾಗುತ್ತೆ. ಓಂ ಹನುಮತಿಯೇ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 108 ಬಾರಿ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಗೊಂದಲವನ್ನ ನಿವಾರಿಸಿ ಆಂತರಿಕ ಧೈರ್ಯವನ್ನ ನೀಡುವಂತದ್ದಾಗ್ತದೆ. ಇನ್ನು ಕಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರನಿಗೆ ಧನ್ಯವಾದವನ್ನ ಸಲ್ಲಿಸಲು ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಎಂದು ಜಪಿಸಬೇಕಾಗುತ್ತೆ. ಇಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಆಹಾರ ಧಾನ್ಯಗಳನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆಯಾಗಿ 2 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆನೆ ಬಣ್ಣ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರೇ, ಗಮನವಿಟ್ಟು ಕೇಳ್ರಿ. ಸೂರ್ಯನ ಪ್ರಭಾವದಿಂದ ಹುಟ್ಟಿದಂತಹ ನಿಮಗೆ ಜನ್ಮತ ಆಳುವಂತಹ ಸಾಮರ್ಥ್ಯವಿರುವಂತದ್ದು. ಆದ್ರೆ ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನೀವು ಅಧಿಕಾರ ಚಲಾಯಿಸಬೇಕಾಗಿಲ್ಲ. ನಿಮ್ಮ ಮಾತುಗಳಲ್ಲಿ ಸಂಯಮ ಮತ್ತು ಸದ್ದೆ ಇರಬೇಕಾಗುತ್ತೆ. ಸಿಂಹವು ಧಾವಿಸಿ ಬೇಟೆಯಾಡುವುದಕ್ಕಿಂತ ಮುಂಚೆ ಅತ್ಯಂತ ಗಂಭೀರವಾಗಿ ಮತ್ತು ಶಾಂತವಾಗಿ ಪರಿಸ್ಥಿತಿಯನ್ನ ಗಮನಿಸುತ್ತದೆ. ಇಂದು ನೀವು ಕೂಡ ಮಾತನಾಡುವ ಮುನ್ನ ಆಳವಾಗಿ ಯೋಚನೆಯನ್ನ ಮಾಡಿ. ನಿಮ್ಮ ಮಾತುಗಳಲ್ಲಿ ಪ್ರಭಾವ ಮತ್ತು ಸ್ವಭಾವದಲ್ಲಿ ನಮ್ರತೆ ಇದ್ದಾಗ ಜಗತ್ತು ಖಂಡಿತವಾಗಿಯೂ ನಿಮ್ಮನ್ನ ಬರೀ ಆಲಿಸುವುದಿಲ್ಲ, ನಿಮ್ಮ ದಾರಿಯನ್ನ ಹಿಂಬಾಲಿಸುವಂತದ್ದಾಗ್ತದೆ. ಸಿಂಹದ ಅಸ್ತಿತ್ವ ತಿಳಿಯಲು ಅದು ಗರ್ಜಿಸಬೇಕಾಗಿಲ್ಲ. ಅದರ ಹೆಜ್ಜೆಯ ಸದ್ದೆ ಕಾಡಿಗೆ ಮುನ್ನೆಚ್ಚರಿಕೆಯಾಗ್ತದೆ. ನಿಜವಾದಂತಹ ನಾಯಕತ್ವ ಎಂದರೆ ಶಕ್ತಿಯನ್ನ ಪ್ರದರ್ಶಿಸುವನಲ್ಲ, ನಿಮ್ಮ ಉಪಸ್ಥಿತಿಯೇ ಇತರರಲ್ಲಿ ಭರವಸೆ ಮತ್ತು ಗೌರವವನ್ನ ಮೂಡಿಸುವುದು ಅಂತದ್ದಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಹಳೆಯ ಬಾಕಿ ವಸೂಲಿಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ನಿಮ್ಮ ರಾಜಪ್ರಭುತ್ವದ ಸ್ವಭಾವದಿಂದಾಗಿ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದಂತಹ ಖರ್ಚು ಮಾಡುವುದನ್ನ ತಡೆಯಬೇಕಾಗುತ್ತೆ. ಇನ್ನು ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಗಮನವನ್ನ ಹರಿಸಿದರೆ ನಿಮ್ಮ ಭವಿಷ್ಯ
ಭವಿಷ್ಯದಲ್ಲಿ ಉತ್ತಮ ಪ್ರತಿಫಲ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಎಲ್ಲರ ಬೆಂಬಲ ಸಿಗುವಂತದ್ದು. ನಿಮ್ಮ ಘನತೆ ಮತ್ತು ಪ್ರೀತಿಯ ನಡುವೆ ಸರಿಯಾದಂತಹ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಅತಿಯಾದಂತಹ ಅಹಂಕಾರ ಪ್ರೀತಿಯ ಸಂಬಂಧದಲ್ಲಿ ಬಿರುಕನ್ನ ಮೂಡಿಸದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಹಂಚಿಕೊಳ್ಳಲು ಧನಾತ್ಮಕವಾದಂತಹ ದಿನವಾಗಿರುವಂತದ್ದು. ಸಿಂಹ ರಾಶಿಯವರ ನಾಯಕತ್ವದ ಗುಣಗಳು ಇಂದು ಕಚೇರಿಯಲ್ಲಿ ಕಂಗೊಳಿಸುವಂತಹದ್ದಾಗ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಯೋಜನೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸುವಂತದ್ದಾಗ್ತದೆ. ಮಂಗಳವಾರದ ಪ್ರಭಾವದಿಂದಾಗಿ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಇರಬೇಕು. ಹೊಸ ಪ್ರಾಜೆಕ್ಟ್ ವಹಿಸಿಕೊಳ್ಳಲು ಅಥವಾ ವ್ಯಾಪಾರದಲ್ಲಿ ಹೊಸ ಹೂಡಿಕೆಯನ್ನ ಮಾಡಲು ಇದು ಸೂಕ್ತವಾಗಿರುವಂತಹ ದಿನವಾಗಿರುವಂತದ್ದು. ನಾಯಕತ್ವ ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿ ಇರುವಂತವರಿಗೆ ಪ್ರಗತಿಯ ಹಾದಿ ಸುಗಮವಾಗಿರುವಂತದ್ದು. ಇಂದು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ದಿನವಿಡೀ ಜಾಗರೂಕತೆ ಮತ್ತು ಚೈತನ್ಯ ನಿಮ್ಮಲ್ಲಿರುವಂತದ್ದು. ಆದಾಗ್ಯೂ ಕೂಡ ದೇಹದಲ್ಲಿ ಅತಿಯಾದಂತಹ ಉಷ್ಣಾಂಶ ಅಥವಾ ಕಣ್ಣಿನ ಕಿರಿಕಿರಿ ಉಂಟಾಗಬಹುದು. ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸೂರ್ಯ ನಮಸ್ಕಾರ ಮತ್ತು ಅಗ್ರವನ್ನ ನೀಡುವಂತದ್ದು. ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಚೊಂಬಿನಲ್ಲಿ ನೀರನ್ನ, ಸ್ವಲ್ಪ ಕೆಂಪು ಅಕ್ಷತೆಯನ್ನ ಮತ್ತು ಕೆಂಪು ಹೂವನ್ನ ಹಾಕಿ ಓಂ ಸೂರ್ಯಾಯ ನಮಃ ಎನ್ನುತ್ತಾ ಅಗ್ರವನ್ನ ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಪ್ರಭಾವವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಮಂಗಳವಾರವಾಗಿರುವುದರಿಂದ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಕೆಂಪು ಹೂವನ್ನ ಅರ್ಪಣೆಯನ್ನ ಮಾಡಿ. ಇದರಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸ ದುಪ್ಪಟ್ಟಾಗುವಂತದ್ದು. ಇಂದು ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಕೆಂಪು ಬಣ್ಣದ ಧಾನ್ಯ ಅಂದರೆ ಕಂದು ಬೇಳೆ, ತೊಗರಿ ಬೇಳೆಯನ್ನ ಅಥವಾ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡುವಂತ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸಿಗಾಗಿ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಆಲಿಸಿ ಅಥವಾ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಂಗಾರದ ಬಣ್ಣವನ್ನ ಬಳಸಬೇಕಾಗತ್ತೆ. ಇಂದಿನ ದಿವಸ ನೀವು ಕನ್ಯಾ ರಾಶಿಯವರ ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕಪ್ಪ ಅಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಮಾತಿನಲ್ಲಿ ತೂಕವಿರಬೇಕಾಗುತ್ತೆ. ನಾಯಕತ್ವ ಎಂದರೆ ಕೇವಲ ಮುನ್ನಡೆಸುವುದಲ್ಲ, ಬದಲಿಗೆ ಇತರರಲ್ಲಿ ಭರವಸೆಯನ್ನ ಮೂಡಿಸುವುದು. ಇಂದು ನೀವು ಕೈಗೊಳ್ಳುವಂತಹ ಯಾವುದೇ ಕೆಲಸವಿರಲಿ, ನನ್ನಿಂದ ಇದು ಸಾಧ್ಯ ಎಂಬ ದೃಢವಾದಂತಹ ನಿರ್ಧಾರ ನಿಮ್ಮಲ್ಲಿರಬೇಕಾಗುತ್ತೆ. ನೀವು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಹೆಜ್ಜೆಯನ್ನ ಇಟ್ಟಾಗ ಇಡೀ ಪ್ರಪಂಚವೇ ನಿಂತು ನಿಮ್ಮ ಮಾತುಗಳನ್ನ ಆಲಿಸುವಂತದ್ದಾಗ್ತದೆ. ಪ್ರತಿಯೊಬ್ಬರೂ ಮಾತುಗಳನ್ನ ಆಡಬಹುದು, ಆದರೆ ಸತ್ಯ ಮತ್ತು ದೃಢ ವಿಶ್ವಾಸದಿಂದ ಬಂದಂತಹ ಮಾತುಗಳು ಮಾತ್ರ ಜನರ ಹೃದಯವನ್ನ ಮುಟ್ಟುತ್ತವೆ. ನಿಮ್ಮ ಶಕ್ತಿ ಅಡಗಿರುವುದು ನಿಮ್ಮ ಕೋಪದಲ್ಲಿ ಅಲ್ಲ, ನಿಮ್ಮ ದೃಢತೆ ಮತ್ತು ಸ್ಪಷ್ಟತೆಯಲ್ಲಿ ಇರುವಂತದ್ದು ಎಂಬುದನ್ನ ನೀವು ಸದಾ ನೆನಪಿನಲ್ಲಿಟ್ಟುಕೊಳ್ಬೇಕಾಗತ್ತೆ. ಇಂದು ಹಣಕಾಸಿನ ಪರಿಸ್ಥಿತಿಯನ್ನ ನೋಡೋಣ. ಆರ್ಥಿಕವಾಗಿ ಇಂದು ಸಫಲವಾದಂತಹ ದಿನ. ನಿಮಗೆ ಬಾಕಿ ಏನಾದರೂ ಉಳಿದಿದ್ದಂತಹ ಹಣ ನಿಮ್ಮ ಕೈ ಸೇರಬಹುದು. ಆದಾಗ್ಯೂ ಕೂಡ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸದಲ್ಲಿಡುವುದು ಬಹಳ ಮುಖ್ಯವಾಗಿದೆ. ಹೂಡಿಕೆ ಮಾಡುವ ಮುನ್ನ ಆಲೋಚನೆ ಇದ್ದರೆ ಅನುಭವಿಗಳ ಸಲಹೆಯನ್ನ ಪಡೆದು ಮುಂದುವರಿಯಬೇಕಾಗುತ್ತೆ. ಇಂದು ಮಂಗಳವಾರವಾಗಿರುವುದರಿಂದ ನಿಮ್ಮ ರಾಶಾಧಿಪತಿ ಮಂಗಳನ ವಿಶೇಷವಾದಂತಹ ಶಕ್ತಿ ನಿಮ್ಮೊಂದಿಗಿರುವಂತದ್ದು. ಕಚೇರಿ ಅಥವಾ ವೃತ್ತಿರಂಗದಲ್ಲಿ ನಿಮ್ಮ ನಾಯಕತ್ವದ ಗುಣ ಎದ್ದು ಕಾಣುತ್ತದೆ. ಹೊಸ ಯೋಜನೆಗಳು ಅಥವಾ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನ ಗೌರವಿಸುತ್ತಾರೆ. ವ್ಯಾಪಾರಸ್ಥರಿಗೆ ಧೈರ್ಯದಿಂದ ಕೈಗೊಂಡಂತಹ ನಿರ್ಧಾರಗಳು ಲಾಭವನ್ನ ತರುವಂತದ್ದಾಗ್ತದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಬೆಂಬಲವು ಕೂಡ ಅತಿ ಹೆಚ್ಚಾಗಿ ಸಿಗುವಂತದ್ದು. ಕೋಪ ಅಥವಾ ಆತುರದ ಮಾತುಗಳ ಸಂಬಂಧಿಸಿದಲ್ಲಿ ಬಿರುಕು ಮೂಡಿಸದಂತೆ ಸ್ವಲ್ಪ ನೋಡಿಕೊಳ್ಳಬೇಕಾಗುತ್ತೆ. ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತಹ ಪ್ರೀತಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯನ್ನ ತರುವಂತದ್ದಾಗ್ತದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದ್ರೆ ನಿಮ್ಮಲ್ಲಿ ದೈಹಿಕ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುವಂತದ್ದು. ಆದರೆ ಅತಿಯಾದಂತಹ ಕಾರ್ಯಬಾಹುವಿಂದಾಗಿ ದೇಹ ಆಯಾಸಗೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ವ್ಯಾಯಾಮಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಸಿಹಿಯನ್ನ ನೈವೇದ್ಯವಾಗಿ ಮಾಡುವಂತದ್ದು. ಕೆಂಪು ಬಣ್ಣದ ಹಣ್ಣುಗಳನ್ನ ಅಥವಾ ಬೆಲ್ಲವನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನೀವು ದಾನವಾಗಿ ಮಾಡಬೇಕಾಗತ್ತೆ. ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನ ಅಥವಾ ಬೆಲ್ಲವನ್ನ ದೇವರಿಗೂ ಕೂಡ ನೈವೇದ್ಯವಾಗಿ ಅರ್ಪಿಸಿ ನಂತರ ಪ್ರಸಾದವನ್ನ ಸ್ವೀಕಾರವನ್ನ ಮಾಡಬೇಕಾಗುತ್ತೆ. ಇಂದು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ನೀರು ಮತ್ತು ಆಹಾರ ನೀಡುವುದು ನಿಮ್ಮ ಮೇಲಿರುವಂತಹ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ದೂರ ಮಾಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ರಕ್ತವರ್ಣವನ್ನ ನೀವು ಈ ದಿನ ನೀವು ಬಳಸಬೇಕಾಗುತ್ತೆ. ತುಲಾ ರಾಶಿಯವರ ಮಾತಿನ
ಆತುರ ವ್ಯಕ್ತಿಯ ಗಾಂಭೀರ್ಯವನ್ನ ಕಡಿಮೆ ಮಾಡುತ್ತದೆ, ಆದರೆ ಆಲೋಚನೆ, ಸ್ಪಷ್ಟತೆ ಮತ್ತು ದೃಢತೆ ಮಾತಿಗೆ ರಾಜ ಗಾಂಭೀರ್ಯವನ್ನ ತರುವಂತದ್ದು. ಸಮತೋಲನದ ಮನಸ್ಸಿನಿಂದ ಆಡುವಂತಹ ಒಂದು ಸಣ್ಣ ಮಾತು ಸಹ ಇಡೀ ಜಗತ್ತಿನ ಗಮನವನ್ನ ಸೆಳೆಯಬಲ್ಲದು. ನಿಮ್ಮ ದೊಡ್ಡ ಬಲವೇ ಸಮತೋಲನ ಮತ್ತು ನ್ಯಾಯಪ್ರಿಯತೆ. ಆದರೆ ಹಲವು ಬಾರಿಗೆ ಎಲ್ಲರನ್ನ ಮೆಚ್ಚಿಸಲು ಹೋಗಿ ಅಥವಾ ಗೊಂದಲಕ್ಕೊಳಗಾಗಿ ನಿಮ್ಮ ನಿರ್ಧಾರಗಳ ತೂಕವನ್ನ ಕಳೆದುಕೊಳ್ಳುತ್ತೀರಿ. ಇಂದು ಜಗತ್ತು ನಿಮ್ಮನ್ನ ಗೌರವದಿಂದ ಆಲಿಸಬೇಕಾದರೆ ನಿಮ್ಮ ಮಾತುಗಳಲ್ಲಿ ಗೊಂದಲವಿರಬಾರದು, ಸ್ಪಷ್ಟತೆ ಇರಬೇಕಾಗುತ್ತೆ. ಉದ್ವೇಗವಿಲ್ಲದ ಶಾಂತ ಹಾಗೂ ದೃಢವಾದಂತಹ ಧ್ವನಿ ಅತ್ಯಂತ ಶಕ್ತಿಶಾಲಿಯಾಗಿರುವಂತದ್ದು. ನೀವು ಆಡುವಂತಹ ಪ್ರತಿಯೊಂದು ಮಾತಿನ ಹಿಂದೆ ಆಳವಾದಂತಹ ಸತ್ಯ ಮತ್ತು ಆತ್ಮವಿಶ್ವಾಸವಿದ್ದಾಗ ಕೇಳುಗರ ಕೇವಲ ನಿಮ್ಮ ಮಾತನ್ನಷ್ಟೇ ಆಲಿಸುವುದಿಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೆ ಶರಣಾಗುತ್ತಾರೆ. ಇಂದು ನಿಮ್ಮ ನಿಲುವಿನಲ್ಲಿ ದೃಢವಾಗಿರಬೇಕಾಗುತ್ತೆ ನೀವು. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ವಿಚಾರವಾಗಿ ನೋಡೋಣ. ಇಂದು ನಿಮ್ಮ ಕರ್ಮಸ್ಥಾನ ಮತ್ತು ಸಂವಹನ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಶಕ್ತಿ ಇರುವಂತಹದ್ದು. ಕಚೇರಿಯಲ್ಲಿ ನಿಮ್ಮ ಆಲೋಚನೆಗಳು ಹಾಗೂ ತೀರ್ಮಾನಗಳಿಗೆ ಧನಾತ್ಮಕವಾದಂತಹ ಸ್ಪಂದನೆ ದೊರೆಯುವಂತಹದ್ದು. ವ್ಯಾಪಾರದಲ್ಲಿ ತೊಡಗಿರುವಂತವರಿಗೆ ಕೂಡ ಪ್ರಮುಖ ಚರ್ಚೆಗಳು ಮತ್ತು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭವಾಗಿರುವಂತಹ ದಿನ. ನ್ಯಾಯ ಆಗಿರಬಹುದು, ರಾಜಕೀಯ ಆಗಿರಬಹುದು, ಶಿಕ್ಷಣ ಆಗಿರಬಹುದು ಮತ್ತು ಮಾಧ್ಯಮ ರಂಗದಲ್ಲಿರುವಂತವರಿಗೆ ಈ ತುಲಾ ರಾಶಿಯವರ ಮಾತುಗಳಿಗೆ ಜನರಿಂದ ಭಾರಿ ಮನ್ನಣೆಯೂ ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದ್ರೆ, ಆರ್ಥಿಕವಾಗಿ ಇಂದು ನಿಮಗೆ ಲಾಭದಾಯಕವಾದಂತಹ ದಿನ. ಸ್ಥಿರಾಸ್ತಿ ಅಥವಾ ದೀರ್ಘಕಾಲದ ಹೂಡಿಕೆಗಳಿಂದ ಶುಭ ವರದಿಗಳನ್ನ ನಿರೀಕ್ಷಿಸಬಹುದು. ಆದಾಯದ ಹರಿವು ಕೂಡ ಉತ್ತಮವಾಗಿದ್ದರೂ ಸೌಂದರ್ಯವರ್ಧಕ ಆಗಿರಬಹುದು ಅಥವಾ ವಿಲಾಸಿ ವಸ್ತುಗಳಿಗಾಗಿ ಅನಗತ್ಯ ವೆಚ್ಚವಾಗದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಇಂದು ಅತ್ಯಗತ್ಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಿಸ್ತು ಮತ್ತು ಸಾಮರಸ್ಯ ಮೂಡುವಂತಹದ್ದು. ಸಂಬಂಧಗಳಲ್ಲಿ ಯಾವುದೇ ಗೊಂದಲಗಳಿದ್ದರೆ ಇಂದು ಮುಕ್ತವಾಗಿ ಮಾತನಾಡುವ ಮೂಲಕ ಬಗೆಹರಿಸಿಕೊಳ್ಳಬಹುದು. ನೀವು ನಿಮ್ಮ ಮಾತುಗಳಲ್ಲಿನ ಪರಿಪಕ್ವತೆ ನಿಮ್ಮ ಸಂಗಾತಿ ಅಥವಾ ಕುಟುಂಬದವರ ಮನಸ್ಸನ್ನ ತಲುಪುವಂತದ್ದು. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಆತ್ಮವಿಶ್ವಾಸನ್ನ ಕೂಡ ಹೆಚ್ಚಿಗೆ ಮಾಡುವಂತದ್ದಾಗ್ತದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ನಿಮಗೆ ಸಾಮಾನ್ಯವಾಗಿರುತ್ತದೆ. ನಿಮ್ಮ ಆಹಾರ ಕ್ರಮದಲ್ಲಿ ನಿಯಂತ್ರಣವನ್ನ ಕಾಯ್ದುಕೊಂಡು ಹೋಗಬೇಕಾಗುತ್ತೆ. ಅತಿಯಾದಂತಹ ಮಾನಸಿಕ ಆಲೋಚನೆಗಳಿಂದ ದೈಹಿಕ ಆಯಾಸವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಧ್ಯಾನ ಮತ್ತು ಲಘು ವ್ಯಾಯಾಮ ಮನಸ್ಸಿಗೆ ಹಾಗೂ ದೇಹಕ್ಕೆ ಹೊಸ ಚೈತನ್ಯವನ್ನ ನೀಡುವಂತದ್ದಾಗ್ತದೆ. ಇನ್ನು ಆಂಜನೇಯ ಸ್ವಾಮಿಯ ಪೂಜೆಯನ್ನ ಮಾಡುವಂತದ್ದು. ಇಂದು ಬೆಳಗ್ಗೆ ಆಗಿರಬಹುದು ಅಥವಾ ಸಾಯಂಕಾಲ ಆಗಿರಬಹುದು, ಆಂಜನೇಯ ಸ್ವಾಮಿಗೆ ಗಸಗಸ ಅಥವಾ ಕೆಂಪು ಹೂಗಳನ್ನ ಅರ್ಪಿಸಿ ಓಂ ಹನುಮತೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇದು ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಹಾಗೂ ವಾಕ್ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ದುರ್ಗಾದೇವಿಯ ದರ್ಶನವನ್ನ ಮಾಡುವಂತದ್ದು. ಶಕ್ತಿಯ ಸಂಕೇತವಾದಂತಹ ಶ್ರೀ ದುರ್ಗಾದೇವಿಗೆ ಇಂದು ನಮಸ್ಕರಿಸಿ ಕುಂಕುಮ ಅರ್ಚನೆಯನ್ನ ಮಾಡಿಸುವುದು ನಿಮ್ಮ ಪ್ರಭಾವವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇಂದು ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು ಪ್ರಮುಖ ಚರ್ಚೆಗಳಿಗೆ ತೆರಳುವ ಮುನ್ನ ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಜೇನುತುಪ್ಪವನ್ನ ಸೇವಿಸಿ ಹೊರಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 6 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಮಾತಿನ ಸದ್ದು ದೊಡ್ಡದಿದ್ದಷ್ಟಕ್ಕೆ ವ್ಯಕ್ತಿತ್ವ ದೊಡ್ಡದಾಗುವುದಿಲ್ಲ. ಬೆಂಕಿ ಶಾಂತವಾಗಿ ಉರಿದರೂ ಕೂಡ ಅದರ ಶಾಖ ಎಲ್ಲರಿಗೂ ತಲುಪುವಂತೆ ನಿಮ್ಮ ಮಾತುಗಳು ಶಾಂತವಾಗಿದ್ದರೂ ಅದರಲ್ಲಿ ಸತ್ಯ ಮತ್ತು ದೃಢತೆ ಇದ್ದರೆ ಇಡೀ ಜಗತ್ತೇ ನಿಂತು ಆಲಿಸುತ್ತದೆ. ಆತ್ಮವಿಶ್ವಾಸದಿಂದ ಆಡುವಂತಹ ಒಂದು ಸಣ್ಣ ಮಾತು 1000 ಗದ್ದಲಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುವಂತದ್ದು. ನಿಮ್ಮ ಸಹಜ ಗುಣವೇ ಆಳವಾದಂತಹ ಆಲೋಚನೆ ಮತ್ತು ತೀವ್ರತೆ ಆಗಿರುವಂತದ್ದು. ನೀವು ಯಾವುದೇ ವಿಷಯವನ್ನ ಮೇಲ್ನೋಟಕ್ಕೆ ನೋಡುವುದಿಲ್ಲ, ಅದರ ಆಳಕ್ಕೆ ಇಳಿದು ಗ್ರಹಿಸುತ್ತೀರಿ. ಇಂದಿನ ದಿನ ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕಪ್ಪ ಅಂದ್ರೆ ನೀವು ಧ್ವನಿಯ ಎತ್ತರವನ್ನ ಹೆಚ್ಚಿಸಬೇಕಾಗಿಲ್ಲ, ಬದಲಿಗೆ ನಿಮ್ಮ ಆಲೋಚನೆಯ ಸ್ಪಷ್ಟತೆಯನ್ನ ಹೆಚ್ಚಿಸಬೇಕಾಗುತ್ತೆ. ಭಾವೋದ್ವೇಗಕ್ಕೆ ಒಳಗಾಗದೆ ಅಚಲವಾದಂತಹ ಆತ್ಮವಿಶ್ವಾಸದಿಂದ ನಿಮ್ಮ ವಿಚಾರಗಳನ್ನ ಮಂಡಿಸಬೇಕಾಗುತ್ತೆ. ನಿಮ್ಮ ಕಣ್ಣುಗಳಲ್ಲಿರುವಂತಹ ದೃಢತೆ ಮತ್ತು ಮಾತುಗಳಲ್ಲಿರುವಂತಹ ಸತ್ಯವನ್ನ ಯಾರೂ ಕೂಡ ನಿರ್ಲಕ್ಷಿಸಲು ಸಾಧ್ಯವೇ ಇಲ್ಲ. ಇಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋಣ. ಹಣಕಾಸಿನ ಹರಿವು ತೃಪ್ತಿದಾಯಕವಾಗಿರುವಂತದ್ದು. ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭಾಂಶವನ್ನ ಕಾಣುವಂತದ್ದಾಗ್ತದೆ. ಇಂದು ಅನಗತ್ಯ ವೆಚ್ಚಗಳಿಗೆ ಕಡಿವಾಣವನ್ನ ಹಾಕುವುದು ಬಹಳ ಮುಖ್ಯ. ದೊಡ್ಡ ಮಟ್ಟದ ಹಣಕಾಸಿನ ಹೂಡಿಕೆಗಳನ್ನ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಹಳೆಯ ಸಾಲದ ಬಾಧ್ಯತೆಗಳು ಕೊಂಚ ಕಡಿಮೆಯಾಗುವಂತಹ ಹಾದಿ ಸುಗಮವಾಗುವಂತದ್ದನ್ನ ಕಾಣ್ತೀರಾ. ಇಂದು ಮಂಗಳ
ಮಂಗಳವಾರ ಅಂದರೆ ನಿಮ್ಮ ರಾಶಾಧಿಪತಿ ಮಂಗಳನ ಸನ್ನಿಧಿಯಾದಂತಹ ವಿಶೇಷವಾದಂತಹ ದಿನ. ನಿಮ್ಮ ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗ್ತದೆ. ಕಚೇರಿಯಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಣಾಯಕ ತೀರ್ಮಾನಗಳಿಗೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆಯೂ ಕೂಡ ಸಿಗುವಂತದ್ದಾಗ್ತದೆ. ಗುಪ್ತ ಶತ್ರುಗಳ ಕುತಂತ್ರಗಳು ನಿಮ್ಮ ಜಾಣ್ಮೆಯ ಮುಂದೆ ವಿಫಲವಾಗ್ತವೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿಯಾಗುವಂತಹ ಸಾಧ್ಯತೆ ಇದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಇರುವಂತವರಿಗೂ ಕೂಡ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನವಾಗಿದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಕೂಡ ಗೌರವ ಹೆಚ್ಚಾಗುವಂಥದ್ದು ಮತ್ತು ಗೌರವ ಸಿಗುವಂಥದ್ದು. ನಿಮ್ಮ ಪ್ರೀತಿ ಪಾತ್ರ ಜೊತೆಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಗೆಹರಿದು ಆಪ್ತತೆ ಹೆಚ್ಚಾಗ್ತದೆ. ಸಂಗಾತಿಯೊಂದಿಗಿನ ಬಾಂಧವ್ಯ ಕೂಡ ಗಟ್ಟಿಯಾಗುವಂಥದ್ದು. ಅವರ ಪ್ರೋತ್ಸಾಹ ನಿಮ್ಮ ಆತ್ಮವಿಶ್ವಾಸವನ್ನ ಇಮ್ಮಡಿಗೊಳಿಸುವಂಥದ್ದು. ಇನ್ನು ಪ್ರೇಮಿಗಳಿಗೆ ಮನಸ್ಸಿನ ಆಳವಾದಂತಹ ಭಾವನೆಗಳನ್ನ ಹಂಚಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ಸಮಯವಾಗಿರುವಂಥದ್ದು. ಇನ್ನು ದೈಹಿಕವಾಗಿ ಉತ್ತಮ ಶಕ್ತಿ ಮತ್ತು ಉತ್ಸಾಹ ನಿಮಗೆ ಇರುವಂಥದ್ದು. ಆದಾಗ್ಯೂ ಕೂಡ ಅತಿಯಾದಂತಹ ಮಾನಸಿಕ ಶ್ರಮದಿಂದಾಗಿ ನಿಮ್ಮ ಶರೀರದಲ್ಲಿ ಉಷ್ಣತೆ ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಧೂಪ ದೀಪಗಳ ಸುಗಂಧ, ಯೋಗ ಅಥವಾ ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ಶಾಂತವಾಗಿರಿಸಿಕೊಳ್ಳಬೇಕಾಗತ್ತೆ. ಇಂದು ಶ್ರೀ ಹನುಮಂತನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಹನುಮಾನ್ ಚಾಲಿಸವನ್ನ 3 ಬಾರಿ ಅಥವಾ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಭಯವನ್ನ ಹೋಗಲಾಡಿಸಿ ವಾಕ್ಚಾತುರ್ಯವನ್ನ ನಿಮಗೆ ಹೆಚ್ಚಿಗೆ ಮಾಡುವಂತದ್ದಾಗ್ತದೆ. ಇಂದು ಕೆಂಪು ಬಣ್ಣದ ಸಿಹಿ ಅಥವಾ ಬೇಳೆಯನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ದೈವಿಕ ರಕ್ಷಣೆಯನ್ನ ಹೆಚ್ಚಿಸಲು ಇಂದಿನ ದಿನ ಕೆಂಪು ಅಥವಾ ಗಾಢ ರಕ್ತ ವರ್ಣದ ವಸ್ತ್ರವನ್ನ ಅಥವಾ ಕರವಸ್ತ್ರವನ್ನ ಬಳಸಬೇಕಾಗುತ್ತೆ. ಇನ್ನು ಕಾರ್ತಿಕೇಯನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕರಿಸಿ ಪ್ರಾರ್ಥನೆಯನ್ನ ಮಾಡುವುದರಿಂದ ಕಾರ್ಯಸಿದ್ಧಿಯು ಕೂಡ ನಿಮಗೆ ಲಭಿಸುವಂತದ್ದನ್ನ ಕಾಣ್ತೀರ. ಶುಭ ಸಂಖ್ಯೆ 9 ಮತ್ತು 1. ಶುಭ ಬಣ್ಣ ಕೆಂಪು ಮತ್ತು ಮೆರೂನ್ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಧನುರಾಶಿಯವರ ಮಾತು ಎಲ್ಲರಿಗೂ ಒಲಿದಂತಹ ಕಲೆ ಅದು. ಆದ್ರೆ ಜ್ಞಾನ ಮತ್ತು ನೀತಿಯಿಂದ ಕೂಡಿದಂತಹ ಮಾತು ಮಾತ್ರ ಜನರ ಹೃದಯವನ್ನ ತಲುಪುತ್ತದೆ. ನಿಮ್ಮ ಮಾತಿನಲ್ಲಿ ಕೇವಲ ಶಬ್ದಗಳಿರಬಾರದು, ಸತ್ಯದ ಶಕ್ತಿ ಇರಬೇಕು ಮತ್ತು ಜಗತ್ತಿಗೆ ಬೆಳಕಾಗುವಂತಹ ದೃಷ್ಟಿಕೋನವಿರಬೇಕಾಗತ್ತೆ. ನಿಮ್ಮ ರಾಶಾಧಿಪತಿ ಗುರು ನಿಮ್ಮಲ್ಲಿ ಸ್ವಾಭಾವಿಕವಾಗಿಯೇ ಧರ್ಮ, ಜ್ಞಾನ ಮತ್ತು ವಿಶಾಲವಾದಂತಹ ದೃಷ್ಟಿಕೋನ ಅಡಗಿರುವಂತದ್ದು. ಆದರೆ ಕೆಲವೊಮ್ಮೆ ನಿಮ್ಮ ಮಾತುಗಳು ಅತಿಯಾದಂತಹ ಬೋಧನೆಯಂತೆ ಕೇಳಿಸಿದಾಗ ಜನರು ಅದನ್ನ ಹಗುರವಾಗಿ ಪರಿಗಣಿಸಬಹುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಕಿವಿಗೊಟ್ಟು ಆಲಿಸಬೇಕಪ್ಪ ಅಂದ್ರೆ ನಿಮ್ಮ ಜ್ಞಾನದ ಜೊತೆಗೆ ವಿನಯ ಮತ್ತು ಸಹಾನುಭೂತಿಯನ್ನ ನೀವು ಸೇರಿಸಬೇಕಾಗುತ್ತೆ. ನೀವು ಮಾತನಾಡುವ ಪ್ರತಿಯೊಂದು ಮಾತಿನ ಹಿಂದೆಯೂ ಸ್ಪಷ್ಟವಾದಂತಹ ಉದ್ದೇಶ ಮತ್ತು ಸತ್ಯವಿರಬೇಕಾಗುತ್ತೆ. ಸತ್ಯದ ತಪಸ್ಸಿನಿಂದ ಬಂದಂತಹ ಮಾತು ಯಾರ ಮೇಲೆಯೂ ಸವಾರಿಯನ್ನ ಮಾಡುವುದಿಲ್ಲ, ಬದಲಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆಳವಾದಂತಹ ಪರಿಣಾಮವನ್ನ ಬೀರುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ಹಿರಿಯರು ಮತ್ತು ಮಾರ್ಗದರ್ಶಕರ ಆಶೀರ್ವಾದ ನಿಮ್ಮ ಮೇಲೆ ಇರುವಂತದ್ದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನಿಮ್ಮ ಪ್ರಬುದ್ಧತೆಯಿಂದ ಅವು ನಿವಾರಣೆಯಾಗ್ತವೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಬಹುದು. ಇನ್ನು ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಸ್ಪಷ್ಟ ಅನಿಸಿಕೆಗಳನ್ನ ಮಾತುಕತೆಯ ಮೂಲಕ ಹಂಚಿಕೊಳ್ಳಲು ಇದು ಅತ್ಯಂತ ಸೂಕ್ತವಾಗಿರುವಂತಹ ಸಮಯವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನ ನಿಮಗೆ. ನಿಮ್ಮ ಜ್ಞಾನ ಮತ್ತು ಶ್ರಮದಿಂದ ಹೊಸ ಆದಾಯದ ಬಾಗಿಲು ಕೂಡ ತೆರೆಯುವಂತದ್ದು. ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನ ತಂದುಕೊಡುವಂತಹ ದಿನ. ಧಾರ್ಮಿಕ ಅಥವಾ ಶೈಕ್ಷಣಿಕ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸಲು ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿಡುವುದು ನಿಮ್ಮ ಜಾಣತನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳಾಗಿರಬಹುದು ಹಾಗೂ ಸಹೋದ್ಯೋಗಿಗಳಿಂದ ನಿಮಗೆ ಗೌರವ ಸಿಗುವಂತದ್ದು. ನಿಮ್ಮ ಮಾರ್ಗದರ್ಶನ ಮತ್ತು ಆಲೋಚನೆಗಳು ಪ್ರಮುಖ ಸಮಸ್ಯೆಯೊಂದಕ್ಕೆ ಪರಿಹಾರವಾಗುವಂತದ್ದು. ಶಿಕ್ಷಣ, ಉಪನ್ಯಾಸ, ಕನ್ಸಲ್ಟಿಂಗ್, ಐಟಿ ಮತ್ತು ಕಾನೂನು ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಯಶಸ್ಸು ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಅವಕಾಶಗಳು ಒದಗಿ ಬರುವಂತದ್ದು. ದೀರ್ಘಕಾಲದ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಉತ್ತಮವಾಗಿರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಕೂಡ ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆಗಳು ಕೂಡ ಹೆಚ್ಚಿರುವಂತದ್ದು. ಆದಾಗ್ಯೂ ಕಾಲಿನ ನರಗಳು ಅಥವಾ ಕೀಲುಗಳಲ್ಲಿ ಸಣ್ಣ ಮಟ್ಟದ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಲಘು ವ್ಯಾಯಾಮ ಅಥವಾ ಯೋಗ ಮಾಡುವುದು ದೇಹಕ್ಕೆ ಹೊಸ ಚೈತನ್ಯವನ್ನ ನೀಡುವಂತದ್ದಾಗ್ತದೆ. ಇನ್ನು ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡುವಂಥದ್ದು. ಇಂದು ಮಂಗಳವಾರವಾಗಿರುವುದರಿಂದ ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಓಂ ಹನುಮತೇ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಧಾರ್ಮಿಕ ಶಕ್ತಿ ಹಾಗೂ ಮಾತಿನ ಪ್ರಭಾವ ಹೆಚ್ಚಿಸಲು ಹಣೆಗೆ ಸಣ್ಣದಾಗಿ ಅರಿಶಿನ ಅಥವಾ ಕೇಸರಿ ತಿಲಕವನ್ನ ಧರಿಸಬೇಕಾಗುತ್ತೆ ನೀವು. ಇನ್ನು ವಿದ್ಯಾರ್ಥಿಗಳಿಗೆ ಅಥವಾ ಅಗತ್ಯವಿರುವಂತವರಿಗೆ ಪುಸ್ತಕ, ಲೇಖನ ಅಥವಾ ಶೈಕ್ಷಣಿಕ ಸಾಮಗ್ರಿಗಳನ್ನ ದಾನವಾಗಿ
ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಪಕ್ಷಿಗಳಿಗೆ ಹಳದಿ ಧಾನ್ಯಗಳನ್ನ ಅಂದ್ರೆ ಜೋಳ ಅಥವಾ ತೊಗರಿ ನೀಡುವುದು ಶುಭ ಫಲಗಳನ್ನ ನೀಡುವಂತದ್ದಾಗ್ತದೆ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿ. ಮಕರ ರಾಶಿಯವರೇ, ನೀವು ಶನಿ ದೇವನ ಸ್ವಂತ ರಾಶಿಯವರು. ನಿರಂತರ ಶ್ರಮ, ತಾಳ್ಮೆ ಮತ್ತು ಸದಾಚಾರವೇ ನಿಮ್ಮ ನಿಜವಾದಂತಹ ಅಸ್ತ್ರಗಳು ಇವು. ಇಂದು ನಿಮ್ಮ ಮಾತಿಗೆ ಕೇವಲ ಶಬ್ದದ ಭಯವಲ್ಲ ಅಥವಾ ಬಲವಲ್ಲ, ನಿಮ್ಮ ಅನುಭವ ಮತ್ತು ನಿಷ್ಠೆಯ ಬಲವಿದೆ. ಮಾತನಾಡುವಂತಹ ಮುನ್ನ ಯೋಚನೆಯನ್ನ ಮಾಡಿ, ಯೋಚಿಸಿದ ನಂತರ ಅತ್ಯಂತ ಶಾಂತವಾಗಿ ಧೀರವಾಗಿ ನಿಮ್ಮ ಆಲೋಚನೆಯನ್ನ ವ್ಯಕ್ತಪಡಿಸಬೇಕಾಗತ್ತೆ. ನೀವು ಚಂಚಲತೆಯನ್ನ ಬಿಟ್ಟು ದೃಢತೆಯಿಂದ ಹೆಜ್ಜೆ ಇಟ್ಟರೆ ಜಗತ್ತು ನಿಮ್ಮ ಪ್ರತಿ ಮಾತನ್ನ ಅತ್ಯಂತ ಗೌರವದಿಂದ ಗಂಭೀರವಾಗಿ ಸ್ವೀಕರಿಸುವಂತದ್ದಾಗ್ತದೆ. ಹಿಮಾಲಯ ತನ್ನ ಎತ್ತರವನ್ನ ಯಾರ ಮುಂದೆಯೂ ಕೂಡ ಪ್ರತಿಪಾದಿಸುವುದಿಲ್ಲ, ಅದರ ಎತ್ತರವನ್ನ ಇಡೀ ಜಗತ್ತು ತಾನಾಗಿ ಅರಿಯುತ್ತದೆ. ನಿಮ್ಮ ಕೆಲಸದಲ್ಲಿ ನಿಷ್ಠೆ, ಮಾತುಗಳಲ್ಲಿ ಸತ್ಯ ಮತ್ತು ವ್ಯಕ್ತಿತ್ವದಲ್ಲಿ ಗಾಂಭೀರ್ಯವಿದ್ದರೆ ನೀವು ಕಿರಿಚುವಂತಹ ಅಗತ್ಯ ಯಾವುದೇ ಕಾರಣಕ್ಕೂ ಇಲ್ಲ. ಜಗತ್ತು ಆಗ ತಾನಾಗಿಯೇ ನಿಂತು ನಿಮ್ಮನ್ನ ಆಲಿಸುವಂತಹ ಘಟನೆಗಳು ನಡೀತಾ ಹೋಗ್ತವೆ. ಇಂದು ಆರ್ಥಿಕವಾಗಿ ಸಮಾಧಾನಕರವಾದಂತಹ ದಿನ. ನಿಮಗೆ ಹಳೆಯ ಬಾಕಿ ವಸೂಲಿಯಾಗುವಂತಹ ಸಾಧ್ಯತೆ ಇದೆ. ಆಸ್ತಿ ಆಗಿರಬಹುದು, ಮನೆ ಆಗಿರಬಹುದು ಅಥವಾ ದೀರ್ಘಕಾಲದ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಮುಖ್ಯ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಉತ್ತಮವಾದಂತಹ ಸಮಯ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ನಿರಂತರ ಆರ್ಥಿಕ ಶಿಸ್ತು ನಿಮ್ಮ ಬಲವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಉದ್ಯೋಗ ಮತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ ಮಕರ ರಾಶಿಯವರಿಗೆ ಇಂದು ಸವಾಲುಗಳನ್ನ ಜಯಿಸುವಂತಹ ದಿನ. ಶನಿಯ ಪ್ರಭಾವದಿಂದಾಗಿ ಕೆಲಸದ ಒತ್ತಡ ಹೆಚ್ಚಿದ್ರೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಶ್ರೇಷ್ಠ ಫಲಿತಾಂಶ ದೊರೆಯುವಂತಹ ದಿನ. ಮೇಲಾಧಿಕಾರಿಗಳು ನಿಮ್ಮ ವೃತ್ತಿಪರತೆ ಮತ್ತು ಬದ್ಧತೆಯನ್ನ ಗುರುತಿಸಲಿದ್ದಾರೆ. ಕಚೇರಿ ಅಥವಾ ಉದ್ಯಮದಲ್ಲಿ ನಿಮ್ಮ ಮಾತುಗಳಿಗೆ ಹೊಸ ತೂಕ ಬರಲಿದ್ದು, ಪ್ರಮುಖ ಸಭೆಗಳಲ್ಲಿ ನಿಮ್ಮ ಸಲಹೆಗಳನ್ನ ಪ್ರತಿಯೊಬ್ಬರು ಅತ್ಯಂತ ಗಂಭೀರವಾಗಿ ಪರಿಗಣಿಸುವಂತದ್ದಾಗ್ತದೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಬಗೆಹರಿದು ಹೋಗ್ತವೆ. ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೆ ಮಾಡುವಂತದ್ದು. ಇನ್ನು ಪ್ರೇಮಿಗಳಿಗೆ ತಮ್ಮ ಸಂಬಂಧದಲ್ಲಿ ನಂಬಿಕೆ ಮತ್ತು ಗೌರವ ಕೂಡ ಹೆಚ್ಚಾಗುವಂತಹ ದಿನ. ನಿಮ್ಮ ಪ್ರಬುದ್ಧ ನಡವಳಿಕೆ ಪ್ರೀತಿಯ ಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದಾಗ್ತದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬೇಡಿ. ನೀವು ಮುಖ್ಯವಾಗಿ ಕೀಲುನೋವು ಅಥವಾ ಬೆನ್ನುವಿನ ಸಮಸ್ಯೆ ಇರುವವರು ವಿಶ್ರಾಂತಿಗೆ ಒತ್ತನ್ನ ನೀಡಬೇಕಾಗತ್ತೆ. ಆಹಾರ ಪದ್ಧತಿಯಲ್ಲಿ ನವೀನತೆ ಮತ್ತು ವಿನಯತೆಯನ್ನ ಕಾಪಾಡಿಕೊಂಡು ಹಾಗೂ ಸಂಜೆ ಸಣ್ಣ ವಾಯು ವಿಹಾರವನ್ನ ಮಾಡುವುದು ಕೂಡ ಆರೋಗ್ಯಕ್ಕೆ ಹಿತಕರವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮನಸ್ಸಿನ ಭಯ ಮತ್ತು ಹಿಂಜರಿಕೆಯನ್ನ ದೂರ ಮಾಡುವಂತದ್ದು. ಇನ್ನು ಸಂಜೆ ಸಮಯ ಶಿವನಿಗೆ ಅಥವಾ ಆಂಜನೇಯನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗತ್ತೆ. ಇದು ನಿಮ್ಮ ಕಾರ್ಯದಲ್ಲಾಗುವಂತಹ ವಿಳಂಬವನ್ನ ತಪ್ಪಿಸುವಂತದ್ದಾಗ್ತದೆ. ಇನ್ನು ಇರುವೆಗಳಿಗೆ ಸಕ್ಕರೆ ಅಥವಾ ಪಕ್ಷಿಗಳಿಗೆ ನೀರನ್ನ ಧಾನ್ಯವನ್ನ ನೀವು ನೀಡಬೇಕಾಗುತ್ತೆ. ಇದರಿಂದ ಸಕಾರಾತ್ಮಕವಾದಂತಹ ಶಕ್ತಿ ನಿಮ್ಮತ್ತ ಆಕರ್ಷಿಸುವಂತದ್ದಾಗ್ತದೆ. ಕೆಂಪು ಅಥವಾ ನೀಲಿ ಬಣ್ಣವನ್ನ ಉಪಯೋಗಿಸುವಂತದ್ದು. ಇಂದು ನಿಮ್ಮ ಬಳಿ ನೀಲಿ ಅಥವಾ ಕೆಂಪು ಬಣ್ಣದ ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ಕೂಡ ಶುಭ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೆಂಪು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರೇ, ನಿಮ್ಮ ಉದ್ದೇಶ ಸತ್ಯವಿದ್ದಾಗ ನಿಮ್ಮ ಧ್ವನಿಯಲ್ಲಿ ಯಾವುದೇ ನಕಲಿ ಗಾಂಭೀರ್ಯ ಬೇಕಾಗಿಲ್ಲ. ಪ್ರಪಂಚವು ನಿಮ್ಮ ಶಬ್ದದ ತೀವ್ರತೆಯನ್ನ ನೋಡಿ ಅಲ್ಲ, ನಿಮ್ಮ ಆಲೋಚನೆಯಲ್ಲಿರುವಂತಹ ಆಳ ಮತ್ತು ಸತ್ಯವನ್ನ ನೋಡಿ ಮಂಡಿಯೂರುತ್ತದೆ. ನೀವೇನೇ ಹೇಳುತ್ತೀರೋ ಅದನ್ನೇ ಜೀವಿಸಬೇಕಾಗತ್ತೆ. ಜಗತ್ತು ತಾನಾಗಿಯೇ ನಿಮ್ಮನ್ನ ಆಲಿಸುವಂತದ್ದಾಗ್ತದೆ. ನೀವು ದೂರದೃಷ್ಟಿ ಉಳ್ಳವರು ಮತ್ತು ಜಗತ್ತಿಗೆ ಹೊಸ ಹಾದಿಯನ್ನ ತೋರಿಸುವಂತಹ ಪ್ರವೃತ್ತಿ ಹೊಂದಿದವರು. ಆದರೆ ಹಲವು ಬಾರಿಗೆ ನಿಮ್ಮ ನವೀನ ಯೋಚನೆಗಳನ್ನ ಜನರು ತಕ್ಷಣಕ್ಕೆ ಅರ್ಥ ಮಾಡಿಕೊಳ್ಳದೆ ನಿರ್ಲಕ್ಷಿಸಬಹುದು. ಇಂದು ನಿಮ್ಮ ಮಾತು ಮತ್ತು ನಿಲುವಿಗೆ ಜಗತ್ತು ತಲೆ ಬಾಗಬೇಕಾದರೆ ನಿಮ್ಮಲ್ಲಿ ಈ 3 ಗುಣಗಳಿರಬೇಕಾಗುತ್ತೆ. ಮೊದಲನೇದಾಗಿ ಆತ್ಮವಿಶ್ವಾಸ. ಪ್ರತಿಯೊಬ್ಬರ ಅಭಿಪ್ರಾಯಕ್ಕೆ ತಲೆದೂಗದೆ ನಿಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ. ಕೇವಲ ಮಾತುಗಳಿಂದ ಅಲ್ಲ, ನಿಮ್ಮ ಅನುಭವ ಮತ್ತು ಕಾರ್ಯಗಳ ಮೂಲಕ ಜಗತ್ತಿಗೆ ಸಂಯಮವನ್ನ ನೀವು ಉತ್ತರವನ್ನ ಮಾಡಬೇಕಾಗುತ್ತೆ. ಇನ್ನು ಸತ್ಯಸಂಧತೆಯನ್ನ, ನೀವು ಮಾತನಾಡುವಂತಹ ಪ್ರತಿಯೊಂದು ಶಬ್ದದಲ್ಲೂ ನಿಮ್ಮ ಉದ್ದೇಶದ ಶುದ್ಧತೆ ಎದ್ದು ಕಾಣಬೇಕಾಗುತ್ತೆ. ನೀವು ನಿಮ್ಮ ಆಲೋಚನೆಯ ಮೇಲೆ ದೃಢವಾಗಿದ್ದಾಗ ನಿಮ್ಮಲ್ಲಿನ ಜನರು ನಿಮ್ಮನ್ನ ಕೇವಲ ಆಲಿಸುವುದಷ್ಟೇ ಅಲ್ಲ, ನಿಮ್ಮ ಹಾದಿಯನ್ನ ಗೌರವದಿಂದ ಅನುಸರಿಸುತ್ತಾ ಹೋಗ್ತಾರೆ. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ನಿಮಗೆ ನಿಕಟವರ್ತಿಗಳು ಅಥವಾ ಹಳೆಯ ಕಮಿಟ್ಮೆಂಟ್ ಗಳಿಂದ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರುತ್ತದೆ. ಹೊಸ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುವಂತದ್ದು. ಆದರೆ ಮಂಗಳವಾರದ ಗ್ರಹಬಲದಿಂದಾಗಿ ಆತುರದಲ್ಲಿ ಹೂಡಿಕೆ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಹಿರಿಯರ ಮತ್ತು ತಜ್ಞರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮವಾಗಿರುವಂತದ್ದು.
ಇನ್ನು ನಿಮ್ಮ ಕುಟುಂಬದಲ್ಲಿ ಹಳೆಯ ವಿವಾದಗಳಿಗೆ ಸುಖ್ಯಾಂತವೂ ಕೂಡ ಕಾಣುವಂತದ್ದು. ನಿಮ್ಮ ಮಾತುಗಳು ಕುಟುಂಬದ ಸದಸ್ಯರಲ್ಲಿ ಭರವಸೆ ಮತ್ತು ಭದ್ರತೆಯ ಭಾವನೆಗಳನ್ನ ಮೂಡಿಸುತ್ತವೆ. ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಸಿಂಗಲ್ ಆಗಿರುವಂತಹ ಕುಂಭ ರಾಶಿಯವರಿಗೆ ಸೂಕ್ತ ವ್ಯಕ್ತಿಯ ಪರಿಚಯವಾಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇರುವಂತದ್ದು. ಇನ್ನು ಉತ್ಸಾಹ ಮತ್ತು ಮಾನಸಿಕ ಸ್ಪಷ್ಟತೆ ನಿಮ್ಮೊಂದಿಗಿರುವಂತದ್ದು ಇಂದು. ಆದಾಗ್ಯೂ ಕಾಲೋಚಿತ ಬದಲಾವಣೆಗಳಿಂದಾಗಿ ಸಣ್ಣ ಪುಟ್ಟ ಜ್ವರ ಬರ್ತದೆ ಅಥವಾ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಮುಂಜಾನೆ ಸ್ವಲ್ಪ ಸಮಯವನ್ನಾದರೂ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ದಿನವಾದಂಥದ್ದು. ಕಚೇರಿ ಅಥವಾ ಉದ್ಯಮದಲ್ಲಿ ನಿಮ್ಮ ಅನನ್ಯ ಆಲೋಚನೆಗಳಿಗೆ ಗೌರವ ಸಿಗಲಿದೆ. ಟೀಮ್ ಲೀಡರ್ ಅಥವಾ ಉನ್ನತ ಅಧಿಕಾರದಲ್ಲಿರುವವರಿಗೆ ನಿಮ್ಮ ಕೆಳಗಿನ ಸಿಬ್ಬಂದಿಯಿಂದ ಸಂಪೂರ್ಣ ಸಹಕಾರ ದೊರೆಯಲಿದ್ದು, ಮಾಧ್ಯಮ, ಸಂಶೋಧನೆಯ ತಂತ್ರಜ್ಞಾನ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಕೂಡ ಬಾಗಿಲನ್ನ ತಟ್ಟುವಂತಹ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ವಿಳೆದೆಲೆ ಮಾಲೆಯನ್ನು ಅರ್ಪಿಸಿ ಓಂ ಹನುಮತಿಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮಗೆ ಅಪ್ರತಿಮ ಆತ್ಮವಿಶ್ವಾಸವನ್ನ ನೀಡುವಂತದ್ದು. ಇಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಕಡಲೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗಲು ಬೆಳಗ್ಗೆ ಎದ್ದ ತಕ್ಷಣ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಸ್ವಲ್ಪ ತುಳಸಿ ತೀರ್ಥವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೆಂಪು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮೀನರಾಶಿಯವರೇ, ನೀವು ಸೌಮ್ಯ ಸ್ವಭಾವದವರು ಮತ್ತು ಅಪಾರವಾದಂತಹ ಕಲ್ಪನಾ ಶಕ್ತಿಯನ್ನ ಹೊಂದಿದವರು. ಅನೇಕ ಬಾರಿ ನಿಮ್ಮ ಈ ಮೃದುತ್ವ ಮತ್ತು ಮೌನವನ್ನ ಜನರು ನಿಮ್ಮ ದೌರ್ಬಲ್ಯವೆಂದು ಭಾವಿಸುತ್ತಾರೆ. ಆದರೆ ಜ್ಞಾಪಕವಿಟ್ಟುಕೊಳ್ಳಿ, ಸಮುದ್ರದ ಮೇಲ್ಮೈ ಶಾಂತವಾಗಿದ್ದರೂ ಅದರ ಆಳದಲ್ಲಿ ಅಗಾಧವಾದಂತಹ ಶಕ್ತಿ ಇರುತ್ತದೆ. ಇಂದು ನಿಮ್ಮ ಮಾತುಗಳಲ್ಲಿ ಅಂಜಿಕೆ ಅಥವಾ ಅಸ್ಪಷ್ಟತೆ ಇರಕೂಡದು. ನೀವು ಯಾವುದನ್ನ ಸತ್ಯವೆಂದು ನಂಬುತ್ತೀರೋ ಅದನ್ನ ಶಾಂತ ಹಾಗೂ ದೃಢವಾದ ಧ್ವನಿಯಲ್ಲಿ ಮಂಡಿಸಬೇಕಾಗುತ್ತೆ. ನಿಮ್ಮ ದೂರದೃಷ್ಟಿ ಮತ್ತು ಪ್ರಾಮಾಣಿಕತೆಯು ಜನರನ್ನ ನಿಮ್ಮ ಮಾತಿನ ಮಂತ್ರಮುಗ್ಧರನ್ನಾಗಿ ಮಾಡುವಂತದ್ದಾಗ್ತದೆ. ನೀವು ಎಲ್ಲರಂತೆ ಗಟ್ಟಿಯಾಗಿ ಕೂಗಾಡಬೇಕು ಆದಂತಹ ಅವಕಾಶಗಳು ಇಲ್ಲ. ನಿಮ್ಮ ದೃಷ್ಟಿಕೋನದ ಆಳವೇ ಸಾಕು. ಇಡೀ ಸಮಾಜ ನಿಮ್ಮ ಮಾತಿಗೆ ತಲೆಬಾಗಿ ಆಲಿಸುವಂತೆ ಮಾಡಲು. ಜಗತ್ತು ಬೊಬ್ಬೆ ಇಡುವವರನ್ನ ತಾತ್ಕಾಲಿಕವಾಗಿ ನೋಡಬಹುದು, ಆದರೆ ಒಳ ರಹಸ್ಯಗಳನ್ನ ಭೇದಿಸುವಂತಹ ದೃಷ್ಟಿವಂತವರನ್ನ ಎಂದೆಂದಿಗೂ ಕೂಡ ಗಂಭೀರವಾಗಿ ಆಲಿಸುವಂತದ್ದಾಗ್ತದೆ. ಇಂದು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಸಾಮರಸ್ಯ ಮರುಕಳಿಸುವಂತದ್ದು. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಪ್ರೇಮ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗಲಿದ್ದು, ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನ ಹಾಗೂ ಭವಿಷ್ಯದ ಕನಸುಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿದ್ದಾರೆ. ಆರ್ಥಿಕವಾಗಿ ಸ್ಥಿರತೆ ಕಂಡು ಬರುವಂತಹದ್ದು. ಆದರೂ ನಿಮ್ಮ ಉದಾರವಾದಂತಹ ಸ್ವಭಾವದಿಂದಾಗಿ ಅಗತ್ಯವಿಲ್ಲದಿದ್ದರೂ ಕೂಡ ಹಣ ಸಹಾಯ ಮಾಡಲು ಹೋಗಿ ಕೈ ಸುಟ್ಟುಕೊಳ್ಳಬೇಡಿ. ದೀರ್ಘಾವಧಿಯ ಹೂಡಿಕೆಗಳು ಅಥವಾ ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಿ ತಜ್ಞರ ಸಲಹೆಯನ್ನ ಪಡೆಯುವುದು ಮುಂದುವರಿಯುವುದು ಬಹಳ ಉತ್ತಮ. ಇನ್ನು ಹೊಸ ಆದಾಯದ ಮೂಲಗಳು ಹುಡುಕಾಟದಲ್ಲಿರುವಂತವರಿಗೆ ಶುಭ ವಾರ್ತೆಯನ್ನು ಕೂಡ ಕಾಯುತ್ತಿರುವಂತದ್ದು. ಇನ್ನು ಸೃಜನಶೀಲ ಕ್ಷೇತ್ರಗಳು, ಶಿಕ್ಷಣ, ಕಲೆ, ಬರವಣಿಗೆ ಅಥವಾ ಸಲಹಾ ವೃತ್ತಿಯಲ್ಲಿರುವಂತಹ ಮೀನರಾಶಿಯವರಿಗೆ ಇಂದು ಅತ್ಯಂತ ಮಹತ್ವದ ದಿನ. ನಿಮ್ಮ ಅನನ್ಯ ಆಲೋಚನೆಗಳು ಮತ್ತು ವಿಭಿನ್ನವಾದಂತಹ ದೃಷ್ಟಿಕೋನವು ಕಚೇರಿಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವಂತದ್ದು. ನಿಮ್ಮ ಹಿಂದಿನ ಪ್ರಾಮಾಣಿಕ ಪ್ರಯತ್ನಗಳಿಗೆ ಇಂದು ಮನ್ನಣೆ ಸಿಗುವಂತಹ ಸಮಯ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆಗಳು ಲಾಭವನ್ನ ತಂದುಕೊಡುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಮಾನಸಿಕ ಹಾಗೂ ದೈಹಿಕ ಸಮತೋಲನವಾಗಿ ಉತ್ತಮವಾಗಿರ್ತೀರ ನೀವು. ಅತಿಯಾದಂತಹ ಯೋಚನೆ ಮತ್ತು ಭಾವನಾತ್ಮಕವಾದಂತಹ ಒತ್ತಡದಿಂದ ದೂರವಿರಲು ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗುತ್ತೆ. ರಾತ್ರಿ ಉತ್ತಮ ನಿದ್ರೆ ಪಡೆಯಲು ಧ್ಯಾನ ಅಥವಾ ಲಘು ವ್ಯಾಯಾಮವನ್ನ ಸಹಕಾರಿಯಾಗಿ ಇಟ್ಕೋಬೇಕಾಗುತ್ತೆ. ಇಂದು ದಕ್ಷಿಣಾಮೂರ್ತಿ ಅಥವಾ ಗುರುವಿನ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಗುರು ದೇವರಿಗೆ ಅಥವಾ ಶ್ರೀ ಹಕ್ತ ವಿಷ್ಣುವಿಗೆ ಹಳದಿ ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಪ್ರಭಾವವನ್ನ ಹೆಚ್ಚಿಸುವಂತದ್ದಾಗ್ತದೆ. ಅರಿಶಿನ ಅಥವಾ ಕುಂಕುಮದ ತಿಲಕವನ್ನ ಹಣೆಯ ಮೇಲೆ ಅರಿಶಿನ ಅಥವಾ ಶ್ರೀಗಂಧದ ತಿಲಕವನ್ನ ಧರಿಸುವುದು ನಿಮ್ಮ ಒಳ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನ ನೀಡುವಂತದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದಂತವರಿಗೆ ಆಹಾರ ಅಥವಾ ಧಾನ್ಯಗಳನ್ನ ದಾನವಾಗಿ ಮಾಡುವುದು ನಿಮ್ಮ ಒಳಿತಿಗೆ ದಾರಿಯನ್ನ ಮಾಡಿಕೊಡುತ್ತದೆ. ಈ ದಿನದ ಯಾವುದೇ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಆತ್ಮವಿಶ್ವಾಸ ದುಪ್ಪಟ್ಟಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ.